ಕರ್ನಾಟಕಕ್ಕೆ ಮತ್ತೊಂದು ಬರ ಸಿಡಿಲು. ತಮಿಳುನಾಡಿಗೆ ನೀರು ಹರಿಸಲು ಸಿಎಂ ಸಿಡಬ್ಲ್ಯೂಎಂಎ ಆದೇಶವನ್ನು ನೀಡಿದೆ. ಸಿಡಬ್ಲ್ಯೂಆರ್ಸಿ ಬಳಿಕ ಈಗ ಸಿಎಂ ಸಿಡಬ್ಲ್ಯೂಎಂಎನಿಂದಲೂ ಬಿಗ್ ಅಪ್ಡೇಟ್. ದಿನಕ್ಕೆ 3500 ಕ್ಯೂಸೆಕ್ನಂತೆ ನೀರು ಬಿಡಲು 15 ದಿನ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿತ್ತು. ಜುಲೈ 29ರಿಂದಲೇ ಅನ್ವಯವಾಗುವಂತೆ ಆದೇಶವನ್ನು ನೀಡಿತ್ತು. ಹೀಗಾಗಿ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಸಹಿತ ನಮಗೆ ಕೂಡ ಕುಡಿಲಿಕ್ಕೆ ನೀರಿಲ್ಲ, ಅದರಲ್ಲಿ ನಿಮಗೆ ನೀರು ಹರಿಸೋದು ಹೇಗೆ ಅಂತ ಕೆಲವೊಂದಿಷ್ಟು ಮಾತುಗಳನ್ನಾಡಿದ್ರು. ಇದರ ಮಧ್ಯೆ ಈಗ ಜುಲೈ 29ಕ್ಕೆ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ನೀಡಿತ್ತು. ಈಗ ಸಿಡಬ್ಲ್ಯೂಎಂಎನಿಂದಲೂ ಬಿಗ್ ಶಾಕ್ ನೀಡಲು ಮುಂದಾಗಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸಭೆ ಅಂತ್ಯವಾಗಿದ್ದು ತಮಿಳುನಾಡಿಗೆ ನೀರು ಹರಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಮಾಡಲು ಹೊರಟಿದ್ದು ಕಾವೇರಿ ನೀರಿಗಾಗಿ ಹೋರಾಟವನ್ನು ನಡೆಸಿದ್ದಾರೆ ರೈತರು. ಜುಲೈ 29ರಿಂದಲೇ ಈ ಒಂದು ಆದೇಶವನ್ನು ಹೊರಡಿಸಲು ಸಿಡಬ್ಲ್ಯೂಎಂಎ ಸೂಚನೆ ನೀಡಿದೆ. ಈಗ ಕೆಆರ್ಎಸ್ ನಮ್ಮ ಜೀವನಾಡಿ, ಮೈಸೂರು, ರಾಮನಗರ, ಬೆಂಗಳೂರು, ಮಂಡ್ಯ ಹೀಗೆ ಹಳೆ ಮೈಸೂರು ಭಾಗಕ್ಕೆ ಜೀವನಾಡಿ ಇದು ಕಾವೇರಿ ನದಿ. ನಮ್ಮ ರೈತರಿಗೇ ಈಗ ಕುಡಿಲಿಕ್ಕೆ ನೀರಿಲ್ಲ, ಮಳೆ ಸರಿಯಾಗಿ ಆಗ್ತಾ ಇಲ್ಲ, ರೈತರಿಗೆ ಕೃಷಿ ಮಾಡಲಿಕ್ಕೂ ಕೂಡ ನೀರಿಲ್ಲ, ಕುಡಿಲಿಕ್ಕೂ ಕೂಡ ನೀರಿಲ್ಲ. ಇದರ ಮಧ್ಯೆ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡೋದಂದ್ರೆ ಹೇಗೆ? ರೈತರು ಈಗ ರೊಚ್ಚಿಗೆದ್ದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಕೆಆರ್ಎಸ್ನಲ್ಲಿರೋದೇ 4 ತಿಂಗಳ ನೀರು ಮಾತ್ರ. 124.80 ಅಡಿ ಗರಿಷ್ಠ ಎತ್ತರವಿರುವಂಥ ಕೆಆರ್ಎಸ್ ಡ್ಯಾಮ್ ಇದು. ನೀರೇ ಇಲ್ಲ ಸ್ವಾಮಿ, ಹೀಗೆ ಕೊಡೋದು ಅಂತ ರೈತರೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 49.452 TMC ಸಾಮರ್ಥ್ಯ ಇರೋದು 4.401 TMC ನೀರು ಡೆಡ್ ಸ್ಟೋರೇಜ್ಗೆ ಹೋಗ್ತಾ ಇದೆ. ನಮಗೆ ಲಭ್ಯವಿರುವುದು ಕೇವಲ 12.638 TMC ನೀರು ಮಾತ್ರ. ಮಂಡ್ಯದಲ್ಲಿ ಬೆಳೆದು ನಿಂತಿದೆ 37,317 ಕಬ್ಬಿನ ಬೆಳೆ. ಈ ರಕ್ಷಣೆಗೆ 8.79 TMC ನೀರು ಬೇಕು. ಕಬ್ಬಿಗೆ ನೀರು ಕೊಡುವುದನ್ನೇ ಕೈಬಿಟ್ಟರು. ಕುಡಿಯುವ ನೀರಿಗೆ ಸುಮಾರು 7.5 TMC ನೀರು ಕೊರತೆಯಾಗ್ತಾ ಇದೆ. ತಮಿಳುನಾಡಿಗೆ 4.5 TMC ನೀರು ಹರಿಸಿದ್ರೆ ನಮಗೇನು ಉಳಿಯುತ್ತೆ? ಹಾಗಾದರೆ ಕೆಆರ್ಎಸ್ನಲ್ಲಿ ಉಳಿಯೋದು ಕೇವಲ 8 TMC ನೀರು ಮಾತ್ರ. 8 TMC ನೀರು ಕೇವಲ 4 ತಿಂಗಳು ಬಳಸಬಹುದು. ಅದಾದ ನಂತರ ಕುಡಿಲಿಕ್ಕೆ ಏನು ಕುಡಿಬಹುದು? ಏನು ಕುಡಿಬೇಕು ನಾವು? ನವೆಂಬರ್ಗೆ ಮಂಡ್ಯ, ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಫಿಕ್ಸ್ ಅಂತ ಇದ್ದಾರೆ. ಮೈಸೂರು, ರಾಮನಗರ, ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲೇ ರೈತರು ಈಗ ಸಂಕಷ್ಟದಲ್ಲಿದ್ದಾರೆ. ಬನ್ನಿ, ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಆದಂಥ ಪವನ್. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಈಗ ಇವತ್ತು ಸಿಡಬ್ಲ್ಯೂಎಂಎ ಆದೇಶವನ್ನು ನೀಡಿದೆ. ಸಿಡಬ್ಲ್ಯೂಎಂಎನಿಂದಲೂ ಬಿಗ್ ಶಾಕ್ ನೀಡಿದಂತಾಗಿದೆ ಈಗ ಕರ್ನಾಟಕಕ್ಕೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಕಾರ್ತಿಕ್, ಏನು ಕಳೆದ 3 ದಿನಗಳ ಹಿಂದೆ ಸಿಡಬ್ಲ್ಯೂಆರ್ಸಿಯಲ್ಲಿ ಕಾವೇರಿ ನೀರು ಹರಿಸಿ ಅಂತಂದೇಳಿ ತಮಿಳುನಾಡು ಒಂದು ವಾದವನ್ನು, ಒಂದು ಅರ್ಜಿಯನ್ನು ಕೊಟ್ಟಿತ್ತು. ಹೀಗಾಗಿ ಅದನ್ನು ಪರಿಶೀಲನೆ ಮಾಡಿದಂಥ ಸಿಡಬ್ಲ್ಯೂಆರ್ಸಿ 15 ದಿನ 3,500 ಕ್ಯೂಸೆಕ್, ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿತ್ತು. ಆದರೆ ಕರ್ನಾಟಕ ಮುಂಗಾರು ಅಂದುಕೊಂಡಂತೆ ಜನವರಿ, ಮೇ, ಜೂನ್, ಜುಲೈ 3 ತಿಂಗಳಲ್ಲೂ ಮಳೆ ಆಗದ ಕಾರಣ ವ್ಯಾಪಕವಾಗಿ ಬರ ಆಗಿದೆ. ಹೀಗಾಗಿ ನೀರು ಹರಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಪ್ರಶ್ನಿಸಿ ಸಿಡಬ್ಲ್ಯೂಎಂಎಗೆ ಹೋಗಿತ್ತು. ಇಂದು ದೆಹಲಿಯಲ್ಲಿ ನಡೆದಂಥ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನೀರಾವರಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದರಲ್ಲಿ ನಮ್ಮ ಕರ್ನಾಟಕದಿಂದ ಗೌರವ್ ಗುಪ್ತಾ, ಏನು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಕೂಡ ಭಾಗಿಯಾಗಿದ್ದರು. ಅಲ್ಲಿ ಏನಾಗಿದೆ ಅಂದರೆ ನಮಗೆ ನೀರು ಬಿಡಲೇಬೇಕು ಅನ್ನೋದು ತಮಿಳುನಾಡಿನ ವಾದ ಆಗಿತ್ತು. ಇದನ್ನು 2 ಕಡೆಯ ವಾದ ಪರಿಶೀಲನೆ ಮಾಡಿದಂಥ
CWMA ಅಧಿಕಾರಿಗಳು ನೀರು ಹರಿಸಲೇಬೇಕು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ತಮಿಳುನಾಡು ಅಧಿಕಾರಿಗಳು ವಾದ ಮುಂದಿಟ್ಟಿರೋದೇನೆಂದರೆ, ಈಗಾಗಲೇ 149 TMC ಶೇಖರಣೆ ಉಳ್ಳಂಥ KRSನಲ್ಲಿ 36 TMC ಅಷ್ಟು ನೀರು ಸಂಗ್ರಹ ಆಗಿದೆ. ದಿನಕ್ಕೆ 178 ಕ್ಯೂಸೆಕ್ ಬಿಳಿಗುಂಡ್ಲು ಬಳಿ ಬರ್ತಾ ಇದೆ. ಹೀಗಾಗಿ ನಮಗೆ ನೀರು ಹರಿಸ್ಬೋದು ಅಂತ ಅವರು ವಾದ ಮಂಡನೆ ಮಾಡಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ವಾದ ಮಾಡಿರೋದು, ಇಲ್ಲ, ಕಳೆದ ಬಾರಿ ನಮಗೆ ಇಷ್ಟು ಸ್ಟೋರೇಜ್ ಇತ್ತು, ಕಳೆದ ಬಾರಿ ಈ ಹೊತ್ತಿಗೆ ಅಂದರೆ ಜುಲೈ ಹೊತ್ತಿಗೆ 116 TMC ನೀರು ಸಂಗ್ರಹ ಆಗಿತ್ತು. ಆದರೆ ಈ ಬಾರಿ ಹಂಗಿಲ್ಲ. ಕಳೆದ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಮಗೆ ಕೇವಲ KRSಗೆ ಬಂದಿರೋದು 3.5 TMC ನೀರಷ್ಟೇ. ನಮಗೆ ಒಂದು ದಿನಕ್ಕೆ 1,000 ಕ್ಯೂಸೆಕ್ ನೀರು ಸಹ ಬರ್ತಾ ಇಲ್ಲ. ನಮಗೆ ಹಾರಂಗಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, KRSಲ್ಲಿ ಯಾವುದೇ ಥರದ ನೀರು ಸ್ಟೋರೇಜ್ ಆಗಿಲ್ಲ. ಡೆಡ್ ಸೋರ್ಸು 4 TMC ಇರೋದ್ರಿಂದ ನಮಗೆ ಕುಡಿಲಿದ್ದಕ್ಕೆ 13 TMC ಬೇಕು. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಜನರಿಗೆ ನಾವು ಕುಡಿಯೋದಕ್ಕೆ ನೀರು ಹರಿಸಬೇಕು. ಹೀಗಾಗಿ ನಾವು ಏನು ನೀರನ್ನು ಬಿಡೋದಕ್ಕಾಗೋದಿಲ್ಲ ಅನ್ನೋ ಪ್ರಬಲವಾದ ಮನ್ನೆ ಮಾಡಿದ್ರೂ ಕೂಡ CWMA ಅಧಿಕಾರಿಗಳು ಒಪ್ಪದೆ ತಮಿಳುನಾಡು ವಾದವನ್ನು ಅಂದರೆ ತಮಿಳುನಾಡು ಪರವನ್ನು ಆದೇಶ ನೀಡಿದ್ದಾರೆ. ಅಂದರೆ ನೀವು ಕನಿಷ್ಠ 15 ದಿನವಾಗಲಿ ನೀವು ನೀರು ಹರಿಸಲೇಬೇಕು ಅನ್ನೋ ಆದೇಶವನ್ನು ಮಾಡಿದ್ವಿ. ಆದರೆ ಇದನ್ನು ಮುಂದುವರೆದು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಏನಾದರೂ ಮೇಲ್ಮನವಿ ಸಲ್ಲಿಸುತ್ತಾ ಅಥವಾ ಈ ಆದೇಶನ ಒಪ್ಪಿ ನೀರು ಬಿಡುತ್ತಾ ಅನ್ನೋದು ರಾಜ್ಯ ಸರ್ಕಾರದ ಮುಂದಿರುವಂಥ ಪ್ರಶ್ನೆ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಏನು ಬರ ಆವರಿಸಿರೋದ್ರಿಂದ ಈ ಸಂದರ್ಭದಲ್ಲಿ ಏನು CWMA ಅಧಿಕಾರಿಗಳಾಗಿರ್ಬೋದು, CWRC ಅಧಿಕಾರಿಗಳಾಗಿರ್ಬೋದು, ರಾಜ್ಯದ ಜನರಿಗೆ ಒಂದು ಬರೆ ಎಳೆದಿದ್ದಾರೆ ಅಂದರೂ ತಪ್ಪಾಗಲ್ಲ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪವನ್. ಮೈಸೂರು, ರಾಮನಗರ, ಬೆಂಗಳೂರು, ಮಂಡ್ಯ ಹೀಗೆ ಹಳೆ ಮೈಸೂರು ಭಾಗಗಳಿಗೆ ಜೀವನಾಡಿಯಾದಂಥ ಕಾವೇರಿ ಇದು. ನಮ್ಮ ನದಿಯಲ್ಲೇ ನೀರಿಲ್ಲ ಅಂಥದ್ರಲ್ಲಿ ತಮಿಳುನಾಡಿಗೆ ನೀರು ಹರಿಸೋದಂದರೆ ಸ್ವಲ್ಪ ನಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. CWMA ಅವರು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಈಗಾಗಲೇ ರಾಜ್ಯಾದ್ಯಂತ ಬರ ಪ್ರವಾಸವನ್ನು BJP ನಾಯಕರು, ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಡಿ ಕೆ ಸರ್ಕಾರದ ವಿರುದ್ಧ ರೈತರು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯೆ ಆಗಸ್ಟ್ 5ರಂದು ಎಲ್ಲ ಅಂದುಕೊಂಡಂತೆ ಆದರೆ CM ವಿಜಯ್ ಅವರು ವಿಧಾನಸೌಧಕ್ಕೆ ಬರಬೇಕಾಗಿತ್ತು. ಈ ಬಗ್ಗೆ ಚರ್ಚೆ ಕೂಡ ನಡೀಬೇಕಾಗಿದೆ. ಆದರೆ ವಿಜಯ್ ತಳಪತಿಯವರು ಬರ್ತಾರಾ ಇಲ್ವಾ ಅನ್ನೋದು ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ CM ವಿಜಯ್ ಬರ್ತಾರಾ ಇಲ್ವಾ? ಹಾಗಾದರೆ ಕರ್ನಾಟಕದ ಮನವಿಗೆ ಮಣೆ ಹಾಕಿದ್ದ CWMA ಕರ್ನಾಟಕಕ್ಕೆ ಮತ್ತೊಂದು ಬರಸಿಡಿಲು ಬಡಿದಂತಾಗಿದೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕಾವೇರಿ ನಮ್ಮದು, ಕಾವೇರಿ ನೀರನ್ನು ಕೊಡೋದಿಲ್ಲ, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಅಂಥದ್ರಲ್ಲಿ ನಿಮಗೇನು ಕೊಡೋದು ಅಂತ ಈಗಾಗಲೇ ಪ್ರೊಟೆಸ್ಟನ್ನು ನಡೆಸಿದೆ. ಇದರ ಮಧ್ಯೆ ಈಗ ಬಿಗ್ ಶಾಕ್ ಎದುರಾಗಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸಭೆ ಅಂತ್ಯವಾಗಿದ್ದು CWMA ಈಗ ಬಿಗ್ ಶಾಕ್ ನೀಡಿದೆ. ತಮಿಳುನಾಡಿಗೆ 4.5 TMC ನೀರನ್ನು ಹರಿಸಿದ್ರೆ ನಾವೆಲ್ಲಿ ಕೃಷಿ ಮಾಡಬೇಕು, ನಮಗೆ ಕುಡಿಲಿಕ್ಕೂ ಕೂಡ ನೀರಿಲ್ಲ ಅಂತ ರೈತರಿಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ. ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ, ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ. ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ, ಅವರು ತಮಗೆ ಮುಂದಕ್ಕೆ ಹೇಳ್ತಾರೆ. I am only saying that Honorable Chief Minister is here. Honorable Chief Minister is here, and I am going to brief him. He will tell you further. Sir, CWRC order ಅಲ್ಲಿ changes ಇದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ. ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ, ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ. ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ, ಅವರು ತಮಗೆ ಮುಂದಕ್ಕೆ ಹೇಳ್ತಾರೆ.